ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಕರ್ ಮಧ್ಯೆ ಚಾನಲ್. ಈಗ ನೋಡ್ತಾರೆ ಇವು ಓರಿಗಳು ಎಲ್ಲ ಬಿತ್ತನೆ ಓರಿಗಳು. 4 ಓರಿ, 1 ಹಸು, 8 ಕರು ಇದೆ. ಸೊ ರೇವಣ್ಣ ಅವ್ರದ್ದು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ. ರೇವಣ್ಣವರು, ಈಗ ಈ ಓರಿಗಳು ನೀವು 4 ಇವೆ. ಸೊ ಎಲ್ಲ ಓರಿಗಳಿಗೂ ಬೆಲೆ ಏನು, ವಯಸ್ಸು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಆಯ್ತಾ? ಆಯ್ತು. ಈ ಓರಿ ಬಗ್ಗೆ ಅಣ್ಣ, ಇದು ಎಗ್ನೂರು ಬೆಡ್ ಲೈನು. ಎಗ್ನೂರು ಬ್ಲಡ್ ಲೈನ್. ಎಗ್ನೂರು ಬೆಡ್ ಲೈನ್ ಒಳ್ಳೆ ಓರಿ, ಒಳ್ಳೆ ಕರ ಬಿದ್ದಾವೆ. ಒಳ್ಳೆ ಕರ ಕರೀದಿಂದ ಒಳ್ಳೆ ಹೆಸರು ಮಾಡೋದು ಓರಿ. ಇದು ಸುಮಾರು ಕಡೆ ಹೆಸರು ಮಾಡಿ ಒಂದು ಕಡೆ ಸ್ಟ್ರಕ್ ಆಗ್ಬಿಟ್ಟಿತ್ತು, ಒಂದು ಕಡೆ ಸಿಗಾಕೊಂಡಿತ್ತು. ಎಲ್ಲರೂ ಇದನ್ನೆಲ್ಲ ಹೇಳಿದ್ರಿದ್ದೆ. ಇಲ್ಲಿ ಅಂದ್ಬಿಟ್ಟು ಒಂದು ಕೈ ನೋಡುವ, ರಾಸಿಗೆ ಮಾಡಿಸುವ, ಒಳ್ಳೆ ಕರ ಬೆಳೆಸುವ, ಕುಳಿಲಿ ಅಂದ್ಬಿಟ್ಟು ಇದನ್ನ ಹಾಕೊಂಬಂದಿದ್ದೀನಿ. ಇದು ಏನು ಬೆಲೆ ಗೊತ್ತು ಅಣ್ಣ? ಇದು 1 ಹೊತ್ತು. 1 ಹೊತ್ತು. ಈಗ ಎಷ್ಟು ದಿನ ಆಯ್ತು? ಈಗ ಒಂದು 5-6 ದಿನ ಆಯಿತು. 5-6 ದಿನ ಆಯ್ತು. ಈಗ ಕಬಟ್ಟ ಕಡೆಯಲ್ಲಿ. ಈಗ ಇದಕ್ಕೆ ಹುಟ್ಟಿರೋ ಕರುಗಳು ನೋಡಿದ್ದೀರಾ? ಅಣ್ಣ, ಒಳ್ಳೆ ಕರ ಬಿದ್ದಾವೆ. ಎಲ್ಲ ಒಳ್ಳೆ ಟಾಪ್ ಕರುಗಳು ಎಲ್ಲ ಕಡಿಮೆ. ಈಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀರಾ? ತಮಿಳ್ನಾಡು, ಸೈಡ್ ನಮ್ಮ ಕರ್ನಾಟಕ ಎಲ್ಲ ಕಡೆ ಒಳ್ಳೆ ಕರ ಬಿದ್ದಾವೆ. ಈಗ ಎಲ್ಲೊಳ್ಳೆ ದಾಸನ ಅಂತ ಬಿತ್ತೋದಣ್ಣ. ದಾದಾ ಓರಿ, ಈ ಓರಿ ಎರಡು ಓರಿಯಿಂದ ಇದರಲ್ಲೇ ಅಣ್ಣ ಒಳ್ಳೆ ಕರ ಬಿದ್ದಿತ್ತು. ಇದರಲ್ಲೇ ಒಳ್ಳೆ ಕರ ಬಿದ್ದಿತ್ತು. ಸೊ ಈಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದಣ್ಣ. ಈಗ ನಿನ್ನೆ ಮೊನ್ನೆಯಿಂದ 3 ದನಿ ಕೊಟ್ಟಿದ್ದೀನಿ. 3 ದನಿ ಕೊಟ್ಟಿದ್ದೀರಾ? ಅದೇ ದನಿನ ಜಾಗದಲ್ಲಿ ಚೆನ್ನಾಗಿದೆ. ದನಿನ ಜಾಗದಲ್ಲಿ ಅವರು ಸ್ಲೋ ಅಂದರು. ನಾನು ರೆಡಿ ಮಾಡಬೇಕು, ಇದನ್ನ ದನಿನ ಕಟ್ಟಿಸ್ಬೇಕು ಅಂತ ತಗೊಂಡ್ಬಂದಿದ್ದು. ಒಂದು ಚಾಲೆಂಜ್ ಮೇಲೆ ತಂದಿದ್ದೀನಿ. ದನ ಕಟ್ಟಿಸ್ಬೇಕು, ಒಳ್ಳೆ ಬೆಡ್ ಲೈನು, ಒಳ್ಳೆ ಜಾತಿ ಕುಲ, ನ್ಯಾಳೆ ನಡ ಕೂಡ ಹಂಗೆ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಈಗ ಏನಲ್ಲ ಕಡೆ ಎಲ್ಲ ಅಂದರೆ ಇನ್ನೂ ಒಂದು 4-5 ವರ್ಷ ಮಾಡ್ಬೋದು. ಇನ್ನು 4 ವರ್ಷ 5 ವರ್ಷ ದನ ಕಟ್ಟಿಸ್ಬೇಕು. ಕಟ್ಟಿಸ್ತೀನಿ. ಒಳ್ಳೆ ಜಾತಿ ಕರುಗಳು ಉಡ್ಬೇಕು ಅಂದ್ರೆ ರಾಮನಗರ ಕುಳಿ ಉಡ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡು. ಇದೇನು ಕೊಡೋ ಐಡಿಯಾ ಏನು ಕೊಡಲ್ಲ, ಇದು ಮಾತ್ರ ಕೊಡಲ್ಲ. ಕೊಡಲ್ಲ. ಬಸ್ತಿ ಓರಿ ಮಡಗಿದ್ರಲ್ಲ ಹಂಗೆ ಮಾಡ್ತೀನಿ. ಇದನ್ನ ಮಾತ್ರ ಕೊನೆವರೆಗೂ ಇದು ನನ್ನ ಮನೇಲೆ ಇದಾಗೋಗಂಟು ಕೊಡೋದಿಲ್ಲ. ಇದು ಎಗ್ನೂರು ಬ್ಲಡ್ ಲೈನ್ ಎಷ್ಟೆಷ್ಟೋ ನಾನು ತಲೆ ಕೂದಲ ಸ್ಟೋರಿ ತಂದು ಮಾಡ್ಬಿಟ್ಟಿದ್ದೀನಿ. ಕೊಡಲೇ ಬೇಡ ಅಂದ್ಬಿಟ್ಟು ಇದನ್ನ ಮಡಿಕೊಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ಇದು ನೋಡಬೇಕು. ಇದ್ರಲ್ಲಿ ಕರ ಉಳಿಸ್ಲೇಬೇಕು, ಇದು ಮಡಲೇಬೇಕು. ಒಳ್ಳೊಳ್ಳೆ ಕರಗಳು ಅಭಿವೃದ್ಧಿ ಆಗಬೇಕು. ಆಗಬೇಕು. ಇದಕ್ಕೇನು ತಿಂಡಿ ಕೊಡ್ತಾ ಇದ್ದೀರಾ? ಮಾಮೂಲಿ ಒಳ್ಳೆ ನುಚ್ಚೂರು ರಸ, ಚಕ್ಕೆ ರಸ ಇದೆ. ಹಾಲು ಕೊಡ್ತಾ ಇದ್ದೀನಿ. ನಿನ್ನೆಯಿಂದ ಹಾಲು ಕೊಡ್ತಾ ಇದ್ದೀನಿ. 2 ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಟ್ಟಿದೆ ಅಂತ ಕೆಟ್ಟದೆ. ಸ್ಟಡಿ ಮಾಡ್ಬೇಕು ಓರಿನ, ಶಕ್ತಿ ಮಾಡಬೇಕು. ಅಂದರೆ ಸಾಧು ಊಟ ಜಾಸ್ತಿ. ಈ ಥರ ಓರಿಗಳು ಪಕ್ಕದಲ್ಲಿ ನಿಲ್ಸೋದೇ ಇಲ್ಲ. ನೋಡೋಣ ಇಲ್ಲಿ ಹೆಂಗೈತೆ. ಎಲ್ಲಾರ ಮಗ ನುಗ್ದಂಗೆ ಇಷ್ಟಪ್ಪ ಓರಿ, ಹಳೆ ಓರಿ ನುಗ್ಲಪ್ಪ. ನಾನು ಇವತ್ತು ಬಂದಿರ್ತಿದ್ದೆ. ಈಗ ಮುಟ್ಟಿಸ್ತಾ ಇದ್ದೆ ಅಂದರೆ ಹಳೆ ಓರಿ ಅಷ್ಟು ಒಪ್ಪತ್ತದೆ. ಭಾರಿ ಪ್ರೀತಿ. ಯಾರು ಪ್ರೀತಿ ಮಾಡ್ತಾರೆ ಅವ್ರ ಮೇಲೆ ಭಾರಿ ಪ್ರೀತಿ. ತುಂಬ ಸಾಧು. ಸಾಧು ಇದು ನಿಮ್ಮ ಹತ್ರನೇ ಕೊನೆವರೆಗೂ ಮಡಗಬೇಕು ಅಂತ ತಗೊಂಡ್ಬಿಟ್ಟಿದ್ದೀನಿ. ಅದು ದಿನಕ್ಕೆ ಒಂದೇ ಒಂದು ದನ ಕಟ್ಕೊಂಡಿದ್ದೀರಿ. ಲಾಸ್ಟ್ಗೆ ವಾರಕ್ಕೆ ಒಂದು ದನ ಕಟ್ಟಿನಿ. ಸಾಕು, ನೋಡೇ ಬಿಡುವ ಇದು ಮಡಗಬೇಕು ಅಂತ. ಏನು ಸರಿ, ಈಗ ಈ ಊರಿ ಬಗ್ಗೆ ಅಣ್ಣ, ಅದು ತಗೊಬಂದೆ. ಅದು ಈ ಕಡೆ ಬಿದ್ದದೆ. ಇದು ಈ ಕಡೆ ಬಿದ್ದದೆ. ಇದು ಆಲೇ 2 ಸತಿ ಬಂದು ನಂತರ 2 ಸತಿ ಹೊಡಿತು. ನಡಿಬೋದಂಗೆ ಅದೆಲ್ಲ ಹಿಂಗೆ ಆಗ್ತದೆ. ಇದು ಯಾವ ಬ್ಲಡ್ ಲೈನ್ ಅಂತ ಅನ್ಕೊತ? ಇದು ಯಾವ ಬೆಡ್ ಲೈನ್? ಇದು ಅದೇ ಬೆಡ್ ಲೈನ್. ಇದು ಅದೇ ಬೆಡ್ ಲೈನ್. ಇದು ಎಗ್ನೂರು ಬೆಡ್ ಲೈನ್. ನಡಿಬೋದ ಈಗ ನಡಿದಾತೆ ಕರೀತೀನಿ ಮಲ್ಲಿ. ಇದು ಎಗ್ನೂರು ಬೆಡ್ ಲೈನ್. ಇದು ಎಷ್ಟು ವರ್ಷ ಆಯ್ತು ಅಂದ್ರೆ ನೀವು? ಅಣ್ಣ, ಇದು ತಂದು ಇದು 2 ಸತಿ, ಇದು 3ನೇ ಸತಿ ನನ್ನ ಮನೆಗೆ ಬಂದು ಹೋಗಿರೋದು. ನಿಲ್ಕೊಪ್ಪ ಇದೆ ಅದನ್ನ ಕೇಳ್ತೀನಿ. ಇದು ಈಗ ಏನೆಲ್ಲ ಇದೆ? ಇದು ಕಡೆ ಬಿದ್ದಿದೆ ಅಣ್ಣ. ಕಡೆ ಬಿದ್ದಿದೆ. ಈ ಕಡೆ ಬಿದ್ದಿದೆ. ಇದು ಎಷ್ಟು ವರ್ಷದಿಂದ? ಇದು ಈಗ ಒಂದು 2 ವರ್ಷದಿಂದ 3 ಸತಿ ಬಂದು ಹೋಗೋದು. ಇದು ಅದು ಎಷ್ಟು ದನ ಮೇಲೆ ಕಟ್ಸಿದ್ದೀರಿ? ಕಟ್ಟದೆ ನನ್ನ ಹತ್ರ ಅಣ್ಣ. ಡೈಲಿ 3, 4, 5, 6 ದನ ಡೈಲಿ 500 ವರ್ಷ ಕಟ್ಟಿಲ್ಲ. ಇದು ಸದ್ಯಕ್ಕೆ ಒಂದು 200-250 ದನ ಕಟ್ಟಿಸಿರ್ತೀವಿ. ನಿಮ್ಮ ಹತ್ರ ಓರಿಗಳು ಜಾಸ್ತಿ ಇರುತ್ತಲ್ಲ, ಒಂದೇ ಓರಿ ಬಿಟ್ಟರೆ ಒಂದು ಹಸು? ಒಂದು ಹಸಿಗೆ ಒಂದೇ ಓರಿ ನಾವು ಬಿಡೋದು. ಇದೀಗ ಒಂದು ಹಸು ಬಿಟ್ಟರೆ ಈಗ ಒಂದು ಹಸಿಗೆ ಇದು ಒಂದೇ ಕ್ರಾಸಿಂಗ್ ಮಾಡಿಸ್ತೀವಿ. ಒಂದೇ 2-3 ಓರಿ ಬಿಡೋಲ್ಲ. ಥರ ಬೆಳೆದು ಗೊತ್ತಾಗಬೇಕಲ್ಲ. ಅದೇ ಈಗ ಈ ಓರಿ ಬಿಟ್ಟರೆ ಇದ್ರದೇ ಅಂತ ಇದ್ರದೇ ಅಂತ ಕನ್ಫರ್ಮ್ ಆಗಬೇಕು. ಆಮೇಲೆ ನಾನು ಈ ಓರಿ ಬಿಟ್ಟು ದನನ ಇದೇ ಓರಿದು ಇದೇ ಹಸ ಅಂದ್ಬಿಟ್ಟು ಫೋಟೋ ಮಾಡಿರ್ತೀನಿ. ಫೋಟೋ ತೆಗಿತೀವಿ. ಅದೇ ಎಲ್ಲ ನೋಟ್ ಮಾಡಿರ್ತೀರ? ನೋಟ್ ಮಾಡಿ. ಈ ಓರಿಗೆ ಇಷ್ಟು ಹಸು ಬಿಟ್ಟಿದ್ದೀವಿ, ಇದಕ್ಕೆ ಇಷ್ಟು ಬಿಟ್ಟಿದ್ದೀವಿ. ಎಲ್ಲ ಅಷ್ಟೇ ಅಣ್ಣ. ಯಾವ ಓರಿನೂ ಸಾಲು ಗುಣ ಯಾವುದು ರಾಶಿ ಇಲ್ಲ ನನ್ನ ಹತ್ರ. ಎಂತ ರಾಶಿ ಬಂದರೂ ಸಾಲು ಆಗುತ್ತೆ. ಅದೇ ಮ್ಯಾಕ್ಸ್ ನೋಡಿದ್ದು ಎಂಥ ಓರಿ ಎಂಥ ರಾಶಿ ಬಂದರೂ ಸಾಧು ಗುಣ ಆಗಬೇಕು. ಇದಕ್ಕೆ ಒಳ್ಳೊಳ್ಳೆ ಇಂಥ ಬೇಡ. ಇದು ಅಲ್ಲೇ ಶ್ರೀಕಂಠಪ್ಪ, ತಮಿಳ್ನಾಡಲ್ಲಿ ಇತ್ತು ಶ್ರೀಕಂಠಪ್ಪ ಅಂತ ಹಾಕೋ ಬಂದಿದ್ದೀನಿ. ಮ್ಯಾಕ್ಸ್ ತಮ್ಮ ಇಲ್ಲ ಕೊಟ್ಬಿಟ್ಟೆ.
ಅಂದರೆ ಮ್ಯಾಕ್ಸ್ ಈಗ ಎಲ್ಲಿದೆ ಅಂತ ಕಮೆಂಟ್ ಮಾಗಡಿ ಹತ್ರ ಇದೆ. ಮಾಗಡಿ ಹತ್ರ ಇದೆ. ಮಾಗಡಿ ಹತ್ರ ಇದೆ, ಹೌದು. ಮಾಗಡಿ ಹತ್ರ. ಮಾಗಡಿ ಹತ್ರ ಯಾವ ಊರು ಅಂತ ಹೇಳೋದು? ಮರಳುಗೊಂಡ ಅಂತ. ಅಲ್ಲ ಮರಳುಗೊಂಡ ಅಲ್ಲ, ಇದು ಎಂತದಪ್ಪ ಅದು ಹೀರೋಯಿನ್ ಪಾಳ್ಯನೋ ಏನೋ ಅಂತ. ಹೀರೋಯಿನ್ ಪಾಳ್ಯ. ಹಾಂ ಮಾಗಡಿ ಹತ್ರ. ಮಾಗಡಿ ಹತ್ರ. ಈಗ ಇದು ತುಂಬಾ ಹೆಸರು ಮಾಡೋದು ಇದು ಒಳ್ಳೆ ಕರ. ಎಷ್ಟು ವರ್ಷದಿಂದ ಐತಿ ನಿಮ್ಮ ಹತ್ರ? ಒಳ್ಳೆ ಕರ ವಿಧಾನ. ಇದು ಒಂದೂವರೆ ವರ್ಷದಿಂದ ಅದೇ. ಒಂದೂವರೆ ವರ್ಷದಿಂದ. ಇದು 2 ರೂಪಾಯಿ ಕೊಟ್ಟು 2 ರೂಪಾಯಿ ತಂದಿದ್ದೀನಿ. 2 ಸಲ ಕೊಟ್ಟು ತಂದಿದ್ದೀನಿ. ಇದು ಕೇರ್ಪೇಟೆ ಹತ್ರಕ್ಕೆ ಹೋಗಿತ್ತು, ಮೈಸೂರು ಅಲ್ಲೋಗಿ ಸೇರಿತ್ತು, ತಮಿಳ್ನಾಡೋಗಿ ಸೇರಿತ್ತು. ತಿರ್ಗಾ ಶ್ರೀಕಂಠಪುರ ಹತ್ರ 4 ದಪ್ಪ 3 ದಪ್ಪ ಹೋಯ್ತು ತಮಿಳ್ನಾಡಿಗೆ. ಇದು ಏನೆಲ್ಲ ಇದು ಕಡೆ ಈಗಿದ್ದದು. ಇದು ಕಡೆ ಈಗ ಒಂದದ್ದು ಅದು 6 ಈಗಿದೆ. ಹಾಂ. ಇದು ಏನು ಬೆಲೆ ಆಗಿತ್ತು ಅಣ್ಣ? ಇದು 190. 190. ಅದು ಪಕ್ಕದ 140. ಅದೆಲ್ಲ ಟಾಪ್ ಓರಿಗಳೇ ನಿಮ್ಮ ಹತ್ರ ಇರೋವು. ಸೊ ಇವಕ್ಕೆಲ್ಲ ಚಾರ್ಜ್ ಏನು ಮಾಡ್ತೀರಾ? 500 ರೂಪಾಯಿ ಅಣ್ಣ. 500 ರೂಪಾಯಿ ಫಿಕ್ಸ್. ಹೌದು ನೋಡಿ, ಇದು ಭಾರಿ ರ್ಯಾಶು. ಯಾರು ತಗೊಳ್ಳೋದು ನಾನು ಹಿಂಗೆ ಸಾಗೋಗೈತಿದೆ. ಸೌಂಡ್ಗೆ ಎಲ್ಲರಿಗೆ ನರ ಮಾಡಿ ಬೇರೆಯವ್ರು ಕಂಡ್ರೆ ಮರಿತದೆ. ನೀವು ಎಷ್ಟು ಪ್ರೀತಿ ಸಾಕಿರೋದಕ್ಕೆ ಅದು ಇದು ಮಾಡಿ ಎಷ್ಟ ತಗೊಂಡು ಕಾಲಂಡೆನೆ ಬಿದ್ದಿದ್ದೀವಲ್ಲ ನಾವು. ನಾವೆಲ್ಲ ಕ್ರಾಸಿಂಗ್ ಮಾಡಿಸ್ಬಿಟ್ಟು ಎಲ್ಲ ತಗೋ ಕಟ್ಟಾಕ್ಬಿಟ್ಟು ಎಲ್ಲ ಒಂದು ಇದು ಹುಲ್ಲಾಕ್ಬಿಟ್ಟು ಹೋಗೋದಿಲ್ಲ ನಾವು. 24 ಗಂಟೆ ನಮ್ಮ ಕಟ್ಕೊಂಡು ಎಲ್ಲರೂ ಮಕ್ಕಳನ್ನು ನೋಡಲ್ಲ, ಆ ಥರ ನೋಡ್ತೀವಿ. ನಾನು ಪ್ರೀತಿಯಿಂದ ನೋಡ್ತೀನಿ. ಕಟ್ಕೊಂಡಿರೋ ನಮ್ಮ ಎಲ್ಲರೂ ಮಕ್ಕಳನ್ನು ಕೂಡ ನಾನು ನೋಡಲ್ಲ, ಅಷ್ಟು ಪ್ರೀತಿ ನನಗೆ. ಗೊತ್ತದು ತುಂಬ ಚೆನ್ನಾಗಿ ನೋಡ್ಬೇಕು. ಅಂದರೆ ಈಗ ನೀವು ಯಾವಾಗ ಕೊಡೋ ಇದೆ ಯಾವ ಕೊಡೋಲ್ಲ. ನೀವು ಯಾವ ಹಾಕೋದು ಯಾವುದು ಅದು ಕರಿಯಿಂದ ಅದು ನನ್ನ ಮನೆಯವರೆಗೆ ಯಾವುದು ಅದು ಅದಕ್ಕೂ ಒಳ್ಳೆ ಕರ. ಯಾವ ಊರಿಗೆ ಸಿಗೋದು? ನನ್ನ ಮನೆಯವರಿಗೆ ನಾನು ಇದೇ ಇರೋ ಊರಿಗೆ. ಹೌದಲ್ಲ, ಎಂಟರ ಇದೆ. ಹೇಳ್ಕರ ಓರಿಕರಾಗಿ ಸೂಪರಿಗೆ ಆಗೋದು. ಓರಿ ಆಗೋದು. ಏನು ಸಣ್ಣ ಬುಳ್ಳೆ, ಏನು ನಾಮ, ಎಂದೇ ನಾಮ, ಸಣ್ಣ ಬುಳ್ಳೆ ನೋಡಿ ಮೇಲೆ ಹೆಂಗೈತೆ. ಈಗ ಒಂದು ಸ್ವಲ್ಪನೂ ಇಲ್ಲ. ಹಾಂ, ಇದೇನಾದ್ರು ಓರಿ ಆಗಿದ್ರೆ ಪಕ್ಕ ನೆಕ್ಸ್ಟ್ ಓರಿಗೆ ಪಕ್ಕ ಓರಿ ಆಗಿ 20 ದಿನ ತಗೋ. 20 ದಿನದ್ದು. ತುಂಬ ಆ್ಯಕ್ಟಿವ್ ಆಗೈತೆ ಇದು. ಇದು ಅಷ್ಟೇ. ಈ ಊರಿ ಬಗ್ಗೆ ಹೇಳಿ. ಇದು ಅಣ್ಣ, ಇದು ನನ್ನ ಮನೆ ಊರಿ ಕಲ್ಲಿನಿಂದ. ನನ್ನ ಹಳೆ ಊರಿ. ಹೌದು, 6 ತಿಂಗಳು ಕಲ್ಲಿನಿಂದ. ನಮ್ಮ ಮೊದಲು ವಿಡಿಯೋ ಮಾಡಿದ್ದೆ ಕರೀನಂತೆ. ಹೌದು. ಈಗ ಏನಲ್ಲ ಇದು 4 ದ್ರೋಣ. ಅಂದರೆ ಇದು ಕೂಡ ಈಗ ಕೂಡ ಈಗ ಇದು ಕೂಡ ಮನೆಯಿಂದ ಒಳ್ಳೆ ಕರ ಬೇಕಾಗ. ಈಗ ಉತ್ತರ ಎಂಟರ ಕೂಡ ಇದ್ರದೆ ಒಳ್ಳೆ ದೊಡ್ಡ ಓರಿ ಆಗುತ್ತೆ. ದೊಡ್ಡವ್ರಿ ನೋಡಿ. ಈಗ ಈಗ ಇದೆ ಕಡೆ ಬರೋದು ಇನ್ನೂ ಆರೊಂದು ಕಡೆ ಈಗ ಕಡೆಗಿಂತ ಇಷ್ಟು ಕ್ರಾಸಿಂಗ್ ಮಾಡೋದ್ರಲ್ಲೂ ಅಷ್ಟೇ, ಕರ ಬೀಳೋದ್ರಲ್ಲೂ ಅಷ್ಟೇ. ಮಗ ಇದ್ದಂಗೆ ಹಸಿ ಜಾಗದಲ್ಲೂ ಚೆನ್ನಾಗಿದೆ. ಹಸಿ ಜಾಗದಲ್ಲೂ ಸೂಪರ್. ಹಸಿ ಜಾಗದಲ್ಲಿ ಕೆಲವರು ಒಂದ್ಸತಿ ಕೈ ಕೊಟ್ಟಿದ್ದು ಇದಕ್ಕೋಸ್ಕರ ಫ್ಯೂಚರ್ ಸ್ಟಡಿ ಆಗ್ಬಿಟ್ಟು ಬೇಕು ಅಂತ ಮಾಡಿದ್ವಿ. ಮ್ಯಾಕ್ಸ್ ಇದ್ದಾಗ ಇದು ಅದು ಅಣ್ಣ ತಮ್ಮ ಕಾಣೋದು. ಮ್ಯಾಕ್ಸ್ ಇದ್ದಾಗ ಕೊಟ್ಟಿದ್ದು ಕೈ ತಿಳ್ಗಳು ಆಮೇಲೆ ಯಾವ ಊರಿಗೆ ಕೂಡ ಈಗ ಸದ್ಯಕ್ಕೆ ಕೊಡಲ್ಲ. ಯಾವ ಕೊಡಲ್ಲ. ಅಂದರೆ ಈಗ ಜಾತ್ರೆಗಳು ಯಾವ್ದಾರು ಮಾಡ್ತೀರಾ? ಜಾತ್ರೆ ಮಾಮೂಲಿ ನಮ್ಮ ಕೆಂಗಲ್ ಕಪ್ಪಾಳು. ನಮ್ಮ ಕೆಂಗಲ್ ಜಾತ್ರೆ, ಕಪ್ಪಾಳ ಜಾತ್ರೆ, ಇವೆರಡು ಜಾತ್ರೆ ಮಾಡ್ತೀರಾ? ಮಾಗಡಿ. ಕಾಂಪಿಟೇಷನ್ಗೆಲ್ಲ ಬಿಡ್ತೀರಾ? ಕಾಂಪಿಟೇಷನ್ಗೆಲ್ಲ ಮಾಡಿದ್ರೆ ಬಿಟ್ಟರೆ ಬಿಡೋದು ನೋಡು. ಅಲ್ಲ ಅಂದರೆ ಕೆಂಗಲ್ ಬಿಡ್ತೀರಲ್ಲ? ಕೆಂಗಲ್ ಬಿಡ್ತೀವಿ ನಾವು. ವರ್ಷ ಮೆರವಣಿಗೆ ಮಾಡ್ತೀವಿ. ಮಾಮೂಲಿ ಕೆಂಗಲ್ ಬಿಡ್ತೀವಿ. ಇದು ಬಿಟ್ಟರೆ ಈಗ ಯಾರಾದ್ರೂ ಕರುಗಳು ಬೇಕು ಅನ್ನೋದು ಕೊಡ್ತೀವಿ. ನಮ್ಮ ಸುತ್ತಲ್ಲಿ ನಮ್ಮ ಓಡಿ ಬಿದ್ದಿರೋ ಕರು ಸುಮಾರು ಜನ ಕೊಡ್ತೀವಿ. ಎಲ್ಲ ಯಾರಾದ್ರು ಕರು ಬೇಕು ಅಂತ ಕೊಡ್ತೀವಿ. ಈಗ ಒಂದು ಏನು ರೇಟ್ ಆಗ್ಬೋದು? 6 ತಿಂಗಳು ಕರು, ಒಂದು ಒಳ್ಳೆ ಜಾತಿ ಕರು. ಆನೆಗೇನೋ ಈಗೇನಾಗಲ್ಲ. ಇವತ್ತೇನು ನಾವು ಕಮ್ಮಿ ಇಲ್ಲ. 50,000 ರೂಪಾಯಿಯಿಂದ 3 ಲಕ್ಷ 4 ಲಕ್ಷ. ಸ್ನೇಹಿತರೆ, ನೆಕ್ಸ್ಟು ಈಗ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಯಾಕೆಂದರೆ ಅವ್ರದ್ದು ನಾಯಿ ತುಂಬ ಗಲಾಟೆ ಮಾಡಿದೆ. ಏನು ಮಾಡಿದ್ರು ಕಂಟ್ರೋಲ್ಗೆ ಸಿಗಲಿಲ್ಲ ಅದು. ಹಾಗಾಗಿ ಅದನ್ನ ಸೌಂಡ್ ಡಿಸ್ಟರ್ಬೆನ್ಸ್ನ ತಡೆಯೋಕ್ಕಾಗಲಿಲ್ಲ. ಸೊ ಬಟ್ ಇನ್ನು ಕರುಗಳು ತೋರಿಸ್ತಾರಲ್ಲ ಅವೆಲ್ಲ ಸೇಲ್ಗಿಲ್ಲ, ಬಟ್ ಅದು ತೋರಿಸಿದ್ದೀನಿ ಅಷ್ಟೇ. ಸೊ ಅದನ್ನೆಲ್ಲ ನೋಡಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಯಾವ ಓರಿನಾಗಲಿ ಬೇರೆಯವ್ರು ಬಂದು ಹಿಂಗೆ ಕೈಯೆಲ್ಲ ಜಾಸ್ತಿ ನುಗ್ಗಿ ನೋಡುವ. ಹತ್ರಕ್ಕೆ ಸೇರಿಸಲ್ಲ, ಕಥೆ ಇಟ್ಕೊಳ್ತಾರೆ. ನೀಟಾಗಿ ಸಾಕ್ಬೇಕು ಅಂದರೆ ತುಂಬ ಕಷ್ಟ. ನಾನೇ ಕೈ ಹಾಕಿದ್ರೆ ಸುಮ್ಮನೆ ಇಟ್ಕೊಳ್ತೀನಿ. ಅಷ್ಟು ಸಾಧುಗುಣ. ಬೇರೆಯವ್ರನ್ನ ಸೇರಿಸಲ್ಲ. ನಾವಿಲ್ಲ ಅಂದರೆ ಬೇರೆಯವ್ರಿಗೆ ಗುಟ್ರಿಕೆ ಹೊಡಿತವೆ, ಕಾಲಿಕೆ ಹೊಡಿತವೆ, ಇದು ಮಾಡ್ತಾರೆ. ಈಗ ಅದು ರಾಜವರಿ ಅಲ್ಲಿರೋದು ಸುಮಾರು ಹಣ ನಿಮ್ಮ ಮಂಡ್ಯದಳ್ಳಿಯಿಂದ ಬರ್ತಾರೆ, ಸುಮಾರು ಕನಕಪುರದಿಂದ ಬರ್ತಾರೆ, ಮಾಗಡಿ ತಾವಿಂದ ಬರ್ತಾರೆ, ನಮ್ಮ ಸುತ್ತಲೂರೆಲ್ಲ ಬರ್ತಾರೆ. ಆ ಊರಿಗೆ ಈ ಊರಿಗೆ 3 ಬೀಡಿಂಗ್ ಹಂಗೆ ಇವಾಗ ಊರಿನಿಂದಾನೆ ಬರ್ತಾರೆ.
ಒಂದಿನಕ್ಕೆ ಎಷ್ಟು ಬರ್ಬೋದು ಅಣ್ಣ? ಅಂದ್ರೆ ಡೈಲಿ ಇಷ್ಟೇನು ಹಾಕಾಗಲ್ಲ. ನನಗೆ ಡೈಲಿ ದೇವ್ರ ಮೇಲೆ ಹೂವು ತಪ್ಪತ್ತ ಒಂದು ದನ 2 ದನಿಗೆಲ್ಲ ಬಿಟ್ಟೇ ಬಿಡ್ತೀನಿ. ದಿನ ಒಂದು 7, 8, 5, 6 ಆ ಥರ ಬರ್ತಾ ಇರ್ತಲ್ಲ. ಬಂದೇ ಬರ್ತವೆ. ಒಂದಿನ 10, 12 ಬರ್ತವೆ. ಡೈಲಿ 2 ದನಿಗಾರ ಬಿಟ್ಟೇ ಬಿಡ್ತೀನಿ. ಇವತ್ತೆಷ್ಟು ಬೆಳಗ್ಗೆಯಿಂದ 4 ಬಂದಿ 4. ನಿಮ್ಮ ಹತ್ರ ಒಳ್ಳೆ ಓರಿ ಇರೋಕ್ಕೆ ತುಂಬ ಹಸುಗಳು ಬರ್ತವೆ. ಬತ್ತ ಹೊರಗಡೆ ನಾನು ಎಲ್ಲ ನನಗೆ 800 ಕೊಡಿ, 1000 ಕೊಡಿ, ನನ್ನ ಓರಿ ಹಂಗೆ, ನಾನು ಓರಿ ಹಿಂಗೆ ನಾನು ತಗೊಳ್ಳೋದೇ 500 ರೂಪಾಯಿ. ಎಷ್ಟೇ ದೊಡ್ಡ ಓರಿ ಯಾವುದೇ 5 ಲಕ್ಷ ರೂಪಾಯಿ ಓರಿ ತಂದ್ರು 500 ರೂಪಾಯಿ ತಗೊಳ್ಳಿ. ಅಂದರೆ ಈಗ ನಿಮ್ಮ ಲೋಕಲ್ ಸೈಡು ಜಾಸ್ತಿ ದನಗಳ ಅಥವಾ ಹೊರಗಡೆ? ಮೇಡ ನಮ್ಮ ಲೋಕಲ್ ಸೈಡು ದನನೂ ಹೊರಗಡೆ ಬಂದು ಎರಡು ಬರ್ತದೆ. 2 ಬಂದು ಡೈಲಿ ಟೆಂಪೋದಲ್ಲಿ ಡೈಲಿ 2, 3, 4 ಟೆಂಪೋ ಬಂದು ಹಸು 2 ಅಣ್ಣ. ಒಂದು ಹೆಣ್ಗರಿನ ಈಗ ಇದಿರೋದು ಮತ್ತೆ ಇನ್ನೊಂದು ಫಲ ಇನ್ನೊಂದು ನಂದು ಕಟ್ಸ್ಕರ ಮನೇಲೇ ಐತೆ. ಅದ್ರ ನಮ್ಮ ಮಗಳು ಈಗ ಇದೇ ಊರಿಗೆ ತಿರ್ಗಾ ಫಲ, ಇದೇ ಊರಿಗೆ ಮಗಳವಳೆ ಅವಳಿಗೆ ಒಳಗಡೆ ಅವಳೆ ಎಡ್ಕೊಬರ್ತೀನಿ ನೋಡಿ. ಇದೇ ಏನು ಮಾಡೋದು ನಮ್ಮ ಓರಿ ಅದು ಬುಲ್ಡೆ ಹೆಂಗೈತಣ, ಮ್ಯಾಳೆ ಹೆಂಗದಣ. ಈ ಓರಿ ಹೆಣ್ಕರಿನ ಬಗ್ಗೆ ಹೇಳಿದ್ರೆ ಅಣ್ಣ ಏನಿಗಾರ ಇದು ಈಗ ನಲ್ಲೈತಲ್ಲ ನಮ್ಮ 6 ತಿಂಗಳು ಫಲ ಹಂಗೆ ಓರಿ ಇದೇ ಓರಿ ಹುಟ್ಟಿದ್ದು, ಆ ಊರಿಗೆ ಅದೇ ಓರಿ ಹುಟ್ಟಿದ್ದೆ. ಇದು ಈ ಕರ ಎರಡು ಒಂದೇ ಒಂದು ಓರಿ. ಇದು ಎಷ್ಟು ತಿಂಗಳು? 9 ತಿಂಗಳು ನಡೀತಾರೆ. 9 ತಿಂಗಳು ತುಂಬ ಚೆನ್ನಾಗಿ ಬೆಳೆದೈತೆ. 9 ತಿಂಗಳು ತಾಯಿ 3 ತಿಂಗಳು ಓರಿ ಹುಟ್ಟಿದೆ. ಈಗ ತಾಯಿಗೆ 6 ತಿಂಗಳು ಫಲ ನಡೀತಾರೆ. ಮುಡ್ಸ್ಕೊಂಡ್ಬಿಡ್ತು ಮೊನ್ನೆ ಇಲ್ಲಿವರೆಗೂ ಹಾಲು ಕುಡಿತಿತ್ತು. ಇಲ್ಲಿವರೆಗೂ ಹಾಲು ಕುಡಿತಾರೆ. ಅದೇ ಈಗ ಇದೇನಾದ್ರು ಓರಿಕರ ಆಗಿದ್ರೆ ಪಕ್ಕ ಓರಿ ಹಾಕಿತ್ತು. ಪಕ್ಕ ಓರಿ ಏನಾದ್ರು ಹುಸಿ ಎಲ್ಲ ನಾನು ಗುಂಡೆಗೆ ಕಾಸ್ಟ್ ಯಾರಿಗೂ ಕೊಡೋದು ಅಂತ ಮಡಿಕೊಂಡಿದ್ದೀನಿ. ಅದೇ ಈಗ ಬ್ರೀಡಿಂಗ್ ಮಡಿಕೊಳ್ತೀರಾ? ಮನೆ ಮಡಿಕೊಂಡು ಮನೆಗೆ ಒಳ್ಳೆ ಬ್ರೀಡ್ ಆಗುತ್ತೆ. ಈ ಥರ ಇರಬೇಕಲ್ಲ ಓರಿಕರುಗಳು. ಹೌದು. ಇದು ಕಟ್ಕೊಂಡು ನಮ್ಮ ಮೇಲೆ ಬುಲ್ಡೆ ಹೆಂಗಿರುತ್ತೆ ಈ ಬುಲ್ಡೆಗೆ ಕಾಸು ಕೊಡಬೇಕು. ಹೌದು. ಈ ಥರ ಉದ್ದಕ್ಕೆ ಕುದುರೆ ಮುಖ ಇರಮ್ಮ ಮೋರಿಗೆ ಒಳ್ಳೊಳ್ಳೆ ಟಾಪ್ ಬೀಳ್ತಾವ. ಸೊ ಇದು ಈಗ ಕೊಡ್ತೀನಿ ಅಂತ ಏನು ರೇಟ್ ಆಗುತ್ತೆ? ಕೊಡಲ್ಲ ಅಣ್ಣ, ಬಾಯಿ ಬುಟ್ಟೆ ಯಾರು 75,000 ಕೊಡ್ತೀನಿ ಕೊಡೋದು, ಬಾಯಿ ಬುಟ್ಟೆ ಕೊಡಲ್ಲ. 1 ಲಕ್ಷ ಕೊಟ್ಟರು ನಾನು ಮನೆಯಿಂದ ಕೊಡಲ್ಲ. 9 ತಿಂಗಳು 9 ತಿಂಗಳು ಎಲ್ಲ ವರ್ಷದಲ್ಲಿ ತುಂಬ ದೊಡ್ಡ ಸೈಜ್ ಬೆಳೆಯುತ್ತೆ. ಸೈಜ್ ಕರಿಬೋದ ಬೇಕಿಲ್ಲ ಇನ್ನೂ ಹಾಗೆ ಇನ್ನೂ 1.5 ವರ್ಷ ಅಷ್ಟು ಬೆಳೆಯಲ್ಲ. ಬೆಳೀತಿದೆ ನಮ್ಮ ಮಟ್ಟ ಬರ್ತದೆ. ಈ ಥರ ಗುಂಡೆ ಇರೋದು ಎಲ್ಲ ನೋಡಿ ಈಗ ಎಲ್ಲ ಈಗ ಬೀಳ್ತಾವೆ. ಹಾಲು ಕುಡಿತಾಯ್ತು ಇಲ್ಲಿ ಗಂಟ ನೋಡಿ, ಎಲ್ಲ ಈಗ ಬೀಳ್ತಾವೆ. ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟರೆ ಇನ್ನೂ ಬೆಳೆಯುತ್ತೆ. ಇನ್ನೂ ಬೆಳೀತೀವಿ. ಈಗ 20 ದಿನ ಆಯ್ತು ಹಾಲು ತಪ್ಪಿಸಿ ಹಾಲು ರಾಮ ಎಲ್ಲ ಈಗ ಒದೊಳ್ತಾರೆ ನೋಡಿ. ಎಲ್ಲ ಇನ್ಮೇಲೆ ಚೆನ್ನಾಗಿ ಈ ಥರ ಕರುಗಳು ಅಭಿವೃದ್ಧಿ ಮಾಡ್ಬೇಕು ಅಂತ ಇಷ್ಟು ಓರಿ ಮಾಡಿಕೊಂಡಿದ್ದೀವಿ. ಹೌದಲ್ಲ ಎಲ್ಲ ಟಾಪ್ ಓರಿ ಅದು ತಾಯಿ ಹಾಲು ಕುಡಿತಿದ್ರು ಅಮ್ಮ ಈಗ ಗೊತ್ತಾಗ ಅದೆಲ್ಲ ಕುಡಿದು ಸ್ವಲ್ಪ ದಿವಸ ಅದೆಲ್ಲ ಹಾಲು ರಾಮ ಎಲ್ಲ ಇಲ್ಲ. ಒಳ್ಳೆ ತುಂಬ ಖುಷಿ ಪಟ್ಟಿದ್ದೀರಾ. ಸೊ ಈಗ ಹಸುಗಳು ಬಂದವ್ರಿಗೆ ಚೆನ್ನಾಗಿ ಕ್ರಾಸಿಂಗ್ ಎಲ್ಲ ಆಗ್ತಿದ್ದಾರೆ. ನಾನು ಕ್ರಾಸಿಂಗ್ ಮಾಡ್ತೀನಿ. ಒಂದಪ್ಪ ಬಿಟ್ಬಿಟ್ಟು ತಿರ್ಗಾ ಇನ್ನೊಂದಪ್ಪ ಬಂದವ್ರಿಗೆ ಏನಾದ್ರು ರಿಟರ್ನ್ ಫ್ರೀ ಕೊಡ್ತೀನಿ ನಾನು. ತಿರ್ಗಾ ಒಂದ್ಸಲ ಫಲ ಹಾಕಿ ಒಂದ್ಸಲ ದುಡ್ಡು ಅಷ್ಟೇ. ರಿಟರ್ನ್ ಬಂದೇ ಬರ್ತಾರೆ ಕೆಲವು ಕೈ ಬಂದ್ಮೇಲೆ ಮತ್ತೆ ಒಂದೇ ಸಮ ನೋಡಲ್ಲ ಬಂದೇ ಬರ್ತಾರೆ. ಇದೇ ಥರ ಇನ್ನೂ ಅಭಿವೃದ್ಧಿ ಮಾಡೋಣ. ಇನ್ನೂ ಒಳ್ಳೊಳ್ಳೆ ಓರಿ ಕಟ್ಟಿ ಒಳ್ಳೆ ಕರುಗಳು ಕೊಡಿಸಿ ಅಲ್ಲ ನೀವು ಕಟ್ತೀರಿ ಕಟ್ಟೋರ್ಗು ಒಳ್ಳೊಳ್ಳೆ ಕರುಗಳು ಕೊಡಿಸಿ ಕೊಡ್ತೀನಿ. ಸುಮಾರು ಜನಕ್ಕೆ ಕೊಡಿಸಿದ್ದೀನಿ. ಈಗ ನಿಮ್ಮ ಓರಿ ಇದೆ ಕರು ತಂದಿದ್ರಿ, ಕರು ತಂದಿರೋದು ನೋಡಿ. ಕರು ಒಳ್ಳೆ ಪ್ರಾಡಕ್ಟ್ ಐತೆ.